ಗಡಿ ವಿವಾದದ ಮಧ್ಯೆಯೂ ಮಹಾರಾಷ್ಟ್ರಕ್ಕೆ ಬೇಕಾಗಿದೆ ಕರ್ನಾಟಕದ ನೆರವು. ಕಾಡಾನೆಗಳನ್ನು ಹಿಡಿಯೋದಕ್ಕೆ ಅಂತ ಬೆಳಗಾವಿ ಅಧಿಕಾರಿಗಳ ಬಳಿ ತರಬೇತಿಗೆ ಸಜ್ಜಾಗಿದ್ದಾರೆ ಮಹಾರಾಷ್ಟ್ರದ ಅರಣ್ಯಾಧಿಕಾರಿಗಳು. ಕಳೆದ ವಾರವಷ್ಟೇ ಬಂದು ತರಬೇತಿ ಪಡ್ಕೊಂಡಿದ್ರು ಮಹಾರಾಷ್ಟ್ರದ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಆದರೆ ತರಬೇತಿ ಮತ್ತಷ್ಟು ಬೇಕು ಅನ್ನುವಂಥ ಕಾರಣಕ್ಕೆ ಈಗ ಮತ್ತೊಮ್ಮೆ ಕರ್ನಾಟಕದ ಬೆಳಗಾವಿಯ ಅರಣ್ಯ ಅಧಿಕಾರಿಗಳ ಸಹಾಯ ಪಡ್ಕೊಳ್ತಿದ್ದಾರೆ. ಮಹಾ ಅಧಿಕಾರಿಗಳು ಬಂದಿರೋದು ಕಳೆದ ತಿಂಗಳು ಕೂಡ ಬೆಳಗಾವಿ ಅಧಿಕಾರಿಗಳ ಬಳಿ ತರಬೇತಿಯನ್ನ ಪಡ್ಕೊಂಡಿದ್ರು. ಅಂದ್ರೆ ಆನೆಗಳನ್ನ ಹಿಡಿಯೋದು, ಸೆರೆ ಹಿಡಿಯೋದು ಮತ್ತೆ ಕಾಡಿಗಟ್ಟುವಂತ ತರಬೇತಿ ಪಡ್ಕೊಳ್ತಾ ಇರೋದು. ಮಹಾರಾಷ್ಟ್ರದ ಸಿಂಧುದುರ್ಗ, ರತ್ನಾಗಿರಿಯಲ್ಲಿ ಕಾಡಾನೆಗಳನ್ನ ಹಿಡಿಯುವಲ್ಲಿ ಮಹಾರಾಷ್ಟ್ರದ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಿಫಲರಾಗ್ಬಿಟ್ಟಿದ್ದಾರೆ. ಕಾಡಾನೆಗಳ ಸೆರೆ ಹಿಡಿಯೋದು ವಿಫಲರಾಗಿರೋದ್ರಿಂದ ಬೆಳೆ ಹಾನಿ ಹೆಚ್ಚಾಗ್ತಿದೆ. ಅದಕ್ಕೆ ಪರಿಹಾರ ಸೇರಿದಂತೆ ಮತ್ತೆ ಕಾಡಾನೆಗಳ ಸೆರೆಗೆ ವೆಚ್ಚ ಸೇರಿದಂತೆ ಒಟ್ಟು 28 ಕೋಟಿಗೂ ಹೆಚ್ಚಾಗಿದೆಯಂತೆ. ಹೀಗಾಗಿ ಆ ವೆಚ್ಚ ಭರಿಸೋದಕ್ಕಾಗ್ತಿಲ್ಲ. ಮತ್ತೆ ಇದೇ ರೀತಿ ಬೆಳೆಹಾನಿ ಆದರೆ ಪರಿಹಾರ ಕೊಡೋದಕ್ಕಾಗಲ್ಲ. ಹೀಗಾಗಿ ಖಾನಾಪುರ ಎಸಿಎಫ್ಒ ಸುನೀತಾ ನಿಂಬರ್ಗಿ ಅವರ ನೇತೃತ್ವದಲ್ಲಿ ನೆರವು ಪಡ್ಕೊಳ್ಬೇಕು ಅಂತ ಮತ್ತೊಮ್ಮೆ ತರಬೇತಿಗೆ ಮಹಾರಾಷ್ಟ್ರದಿಂದ 8 ಅಧಿಕಾರಿಗಳು ಬಂದಿರೋದು. ಕಾಡಾನೆ ಸೆರೆ ಹಿಡಿಯೋದಕ್ಕೆ ಅಂತ ಬೇಕಾಗಿರೋ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಮತ್ತೆ ಬಂದು ತರಬೇತಿ ಪಡಿತಾರೆ ಮಹಾರಾಷ್ಟ್ರ ಅರಣ್ಯ ಇಲಾಖೆಯ ಸಿಬ್ಬಂದಿ. ಸುನೀತಾ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಈ ತರಬೇತಿ ನಡೆಯೋದು. ಕಾಡಾನೆಗಳ ಸೆರೆ ಹಿಡಿಯೋದು ಮತ್ತು ಅವುಗಳನ್ನು ಕಾಡಿಗಟ್ಟೋದಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ ತರಬೇತಿ ಪಡ್ಕೊಳ್ಳೋದಕ್ಕೆ ಮಹಾರಾಷ್ಟ್ರದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇಲ್ಲಿಗೆ ಬಂದಿರೋದು. ಅಂದರೆ ನೋಡಿ, ಈಗಾಗಲೇ ಗಡಿ ವಿವಾದ ಇದೆ. ಮೊನ್ನೆ ಅಷ್ಟೇ ಒಂದು ವಿವಾದ ಆಗಿತ್ತು, ಕನ್ನಡಿಗನಿಗೆ ಹಲ್ಲೆ ಮಾಡಿತ್ತು. ಅವೆಲ್ಲ ವಿವಾದಗಳ ಮಧ್ಯೆಯೂ ಕೂಡ ನಮ್ಮ ಕರ್ನಾಟಕದಿಂದ ಮಹಾರಾಷ್ಟ್ರದ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಒಂದು ನೆರವು ಸಿಗ್ತಾ ಇರೋದು. ಅಂದರೆ ಕಾಡಾನೆಗಳನ್ನು ಸೆರೆ ಹಿಡಿಯುವಲ್ಲಿ, ಕಾಡಿಗೆ ಅಟ್ಟುವಲ್ಲಿ ನಮ್ಮ ಕರ್ನಾಟಕದ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಒಂದು ರೀತಿ ನೈಪುಣ್ಯತೆ ಪಡ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಹಿಂದೆ ಕೂಡ ಬಂದು ತರಬೇತಿ ಪಡ್ಕೊಂಡು ಹೋಗಿದ್ರು ಅಲ್ಲಿನ ಅಧಿಕಾರಿಗಳು. ಆದ್ರೂ ಖಾನಾಪುರದ ಸುತ್ತಮುತ್ತ ಇರುವಂಥ ಕಾಡಾನೆಗಳನ್ನು ಸೆರೆ ಹಿಡಿಯುವಲ್ಲಿ ವಿಫಲರಾಗ್ಬಿಟ್ಟಿದ್ದಾರೆ. 28 ಕೋಟಿ ವೆಚ್ಚ ಆಗಿದೆಯಂತೆ. ಹಾಗಿದ್ರೂ ಕೂಡ ಕಾಡಾನೆ ಸೆರೆ ಹಿಡಿಯೋದಕ್ಕಾಗ್ತಿಲ್ಲ. ಹೀಗಾಗಿ ಮತ್ತೊಮ್ಮೆ ಬೆಳಗಾವಿಯ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಈ ತರಬೇತಿ ಪಡ್ಕೊಳ್ಬೇಕು ಅಂತ 8 ಅಧಿಕಾರಿಗಳು ಬರ್ತಾ ಇರೋದು. ಹಿಂದೆ ಒಂದು ವಾರ ತರಬೇತಿ ಪಡ್ಕೊಂಡು ಹೋಗಿದ್ರು, ಮತ್ತೊಮ್ಮೆ ಈಗ ಬರ್ತಿದ್ದಾರೆ. ಲಾಸ್ಟ್ ಟೈಮ್ ನಾವು ಖಾನಾಪುರ ವಲಯದಲ್ಲಿ 1 ವರ್ಷದಿಂದ ಜನರ ಮಧ್ಯೆ ಇರುವಂಥ ಒಂದು ಆನೆಯನ್ನು 9/1/2025 ನಾವೇನು ಅದನ್ನು ಸೆರೆ ಹಿಡಿದಿವಿ. ಅದು ಸೆರೆ ಹಿಡಿದ ಮೇಲೆ ಅಲ್ಲಿ ನಮ್ಮದು ಲೋಕಲ್ ಆಗಿ ಮಹಾರಾಷ್ಟ್ರದಲ್ಲಿ ಇದರ ಬಗ್ಗೆ ಭಾಳ ಒಂದು ಅಪ್ರಿಷಿಯೇಷನ್ ವ್ಯಕ್ತ ಆಗಿತ್ತು. ಮಾಡಿದ ಒಂದು ಕಾರ್ಯಾಚರಣೆ, ನಮ್ಮ ಹಿರಿಯ ಅಧಿಕಾರಿಗಳು ಏನು ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲಿ ನಾವು ಏನು ಕಾರ್ಯಾಚರಣೆ ಮಾಡಿದ್ದೀವಿ ಆ ಕಾರ್ಯಾಚರಣೆ ಭಾಳ ಅಪ್ರಿಷಿಯೇಷನ್ ಆಗಿದ್ದರಿಂದ ನಿನ್ನೆ ಮಹಾರಾಷ್ಟ್ರದ ಅರಣ್ಯ ಅಧಿಕಾರಿಗಳು ನಮ್ಮ ಖಾನಾಪುರ ವಲಯಕ್ಕೆ ಬಂದು ನಾವು ಯಾವ ಥರ ಆನೆಯನ್ನು ಸೆರೆ ಹಿಡಿದೀವಿ, ಸೆರೆ ಹಿಡಿಬೇಕಾದ್ರೆ ನಾವು ತೆಗೆದುಕೊಂಡ ಮುಂಜಾಗ್ರತಾ ಕ್ರಮಗಳೇನು, ಅದನ್ನು ಯಾವ ಥರ ನಾವು ಅದನ್ನು ಹಿಡಿದು ಕಳಿಸಿದ್ದೀವಿ ಅನ್ನೋದರ ಬಗ್ಗೆ ಅವರು ಮಾಹಿತಿ ಪಡೆದುಕೊಳ್ಳೋದಕ್ಕೆ ಮಹಾರಾಷ್ಟ್ರ ತಂಡದವರು ಕರ್ನಾಟಕಕ್ಕೆ ಬಂದಿದ್ದರು. ಇದು ಒಂದು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಗೆ ಒಂದು ಒಳ್ಳೆಯ ಸಂದೇಶ ಅಂತಲೇ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ನನ್ನ ಇಲಾಖೆಯಂಥ ಗಾರ್ಡು, ಫಾರೆಸ್ಟರ್ಸು, ವಾಚರ್ಸು ಮತ್ತು ನಮ್ಮ ವಲಯಾಣಾಧಿಕಾರಿ ಖಾನಾಪುರ ಅವರು ತುಂಬ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಆನೆ ಹಿಡಿಯುವುದು ಎಷ್ಟು ಹೆಕ್ಟಿಕ್ ಕೆಲಸ ಅನ್ನೋದು ಅದು ನಮಗೂ ಗೊತ್ತು. 1 ವರ್ಷದಿಂದ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ, ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಅದರದ್ದು ಯಾವ ಥರ ಟ್ರ್ಯಾಕ್ ಮಾಡಬೇಕು. ಅದು ಟ್ರ್ಯಾಕ್ ಮಾಡಿದ ಮೇಲೆ ಅದರದ್ದು ಚಲನವಲನ ನಾವು ಕಂಟಿನ್ಯೂ ಅದನ್ನು ಅಬ್ಸರ್ವ್ ಮಾಡ್ಕೊಳ್ತಾನೆ ಇದ್ದೀವಿ 1 ವರ್ಷದಿಂದ. ಲಾಸ್ಟ್ ಎಂಡ್ ಮೂಮೆಂಟ್ಗೆ ನಮ್ಮ ವೈಲ್ಡ್ ಲೈಫ್ ವಾರ್ಡನ್ ಅವರು ಏನು ಅನುಮತಿ ಕೊಟ್ಟರು ಅದನ್ನು ಸೆರೆ ಹಿಡಿಯೋದಕ್ಕೆ, ನಮ್ಮ CCF ಸಾಹೇಬರು ಮತ್ತು DCF ಸಾಹೇಬರು ಅವರು ಮಾರ್ಗದರ್ಶನದಲ್ಲಿ ಅದೊಂದು ನಮ್ಮ ಅತ್ಯಂತ ಯಶಸ್ವಿಯಾಗಿ ನಾವು ಇದನ್ನು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ ಒಂದು ದಿನದ ಒಳಗಡೆ ಒಂದು ಅರ್ಧ ದಿವಸ ಒಳಗಡೆ ನಾವು ಮಾಡಿದ್ದು ಅದು ನಮ್ಮೆಲ್ಲರಿಗೂ ಒಂದು ಖುಷಿ ತರುವಂಥ ವಿಷಯ. ನಮ್ಮದು ಆ ಥರದ್ದು ನಮ್ಮದು ಮುಂಜಾಗ್ರತವಾಗಿ ಏನೇನು ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗಿತ್ತು ಆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಯಾವ ಥರ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅನ್ನೋದು ನೋಡೋದಕ್ಕೇ ನಮ್ಮ ಕರ್ನಾಟಕಕ್ಕೆ ಮಹಾರಾಷ್ಟ್ರ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು.